ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ದಾಸವಾಳ ಗಿಡ ಅಥವಾ ದಾಸವಾಳ ಹೂವು ಅನ್ನೋದು ನಮ್ಮ ಮನೆಯ ಬಳಿ ಸಾಕಷ್ಟು ನೀವು ನೋಡಿರ್ತೀರ ಅಥವಾ ಸಾಕಷ್ಟು ಎಲ್ಲರ ಮನೆ ಬಳಿ ಕೂಡ ಇರುತ್ತೆ. ಆದರೆ ಇದನ್ನು ಹೆಚ್ಚಾಗಿ ನಾವು ಇಗ್ನೋರ್ ಮಾಡ್ತೀವಿ. ಅಂದರೆ ಇದು ನಾರ್ಮಲಾಗಿ ಯಾವುದಾದ್ರು ಒಂದು ವಸ್ತು ಸಿಗ್ತಾ ಇದೆ ಅಂದಾಗ ಅದನ್ನು ತುಂಬ ಜನ ಇಗ್ನೋರ್ ಮಾಡೋದು ಅಥವಾ ಅದನ್ನು ಅಷ್ಟೊಂದು ನಾವು ಗಮನ ಕೊಡೋದಿಲ್ಲ. ಆದರೆ ಈ ಒಂದು ಹೈಬಿಸ್ಕಸ್ ಅಂತಾರೆ, ಇದಕ್ಕೆ ಇಂಗ್ಲೀಷಲ್ಲಿ ಹೈಬಿಸ್ಕಸ್ ಅಂತಾರೆ. ಈ ಒಂದು ದಾಸವಾಳದ ಹೂವಿನ ಒಂದು ಲಾಭಗಳು ಎಷ್ಟಿದೆ ಅನ್ನೋದು ಯಾರಿಗೂ ಗೊತ್ತೇ ಇರೋದಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಲಾಭಗಳು ಕೂಡ ಇದ್ದಾವೆ. ಹಾಗೆ ನಮ್ಮ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಲಾಭಗಳು ಕೂಡ ಇದ್ದಾವೆ. ಇದರ ಬಗ್ಗೆ ನಾನು ಎಲ್ಲವನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ. ಹಾಗೆ ನೀವು ಕೂಡ ಲಕ್ಷ್ಮಿಯ ಭಕ್ತರಾಗಿದ್ದರೆ ಹಾಗೆ ಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ನೀವಿದ್ದರೆ ಜೈ ಶ್ರೀ ಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ. ಗೆಳೆಯರ ಮೊದಲನೇದಾಗಿ ನಾನು ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಲಾಭಗಳು ಯಾವ್ಯಾವಿದೆ ಅಂತ ನಾನು ಹೇಳ್ತೀನಿ. ನಂತರ ನಾನು ಶಾಸ್ತ್ರಗಳ ಪ್ರಕಾರ ನೀವು ಯಾವ ರೀತಿ ನಿಮಗೆ ಇರುವಂತಹ ಒಂದು ಸಮಸ್ಯೆಗಳನ್ನ ದಾಸವಾಳ ಹೂವಿನಿಂದ ನೀವು ಕಮ್ಮಿ ಮಾಡ್ಕೊಬೋದು, ಸಮಸ್ಯೆನ ಅಥವಾ ದೂರ ಮಾಡ್ಕೊಬೋದು ಅಂತ ನಾನು ಅದನ್ನು ಆಮೇಲೆ ಹೇಳ್ತೀನಿ. ಮೊದಲನೇದಾಗಿ ತುಂಬ ಜನಕ್ಕೆ ಈ ಒಂದು ಉಪಾಯ ಗೊತ್ತಿರೋದಿಲ್ಲ. ಈ ದಾಸವಾಳ ಒಂದು ಹೂವೇನಿರುತ್ತೆ ಅದನ್ನು ನೀವು ಏನು ಮಾಡಬೇಕು ಅಂದರೆ 2-3 ದಿನ ಒಣಗಿಸ್ಬೇಕಾಗತ್ತೆ. ಒಣಗಿಸಿದ ನಂತರ ನೀವೇನು ಮಾಡಬೇಕು ಅಂದರೆ ಕ್ಲೀನಾಗಿ ಗರಿಗರಿಯಾಗಿ ಸ್ವಲ್ಪ ಒಣಗಬೇಕು. ಒಣಗಿದ ನಂತರ ಏನು ಮಾಡಬೇಕು ಅಂದರೆ ಇದು ನೀವು ಯಾವ ರೀತಿ ನೀವು ಟೀಯನ್ನು ಕುಡಿತೀರ, ಚಹಾನ ಕುಡಿತೀರಲ್ಲ, ಟೀ ಯಾವ ರೀತಿ ಮಾಡ್ಕೊಂಡು ಕುಡಿತೀರ ಅದೇ ರೀತಿ ನೀವು ಹಾಲಿಗೆ ಬೆರೆಸ್ಬೇಕು ಅಂತೇನಿಲ್ಲ. ನಾರ್ಮಲಾಗಿ ನೀವು ಡಿಕಾಷನ್ ಥರ ಮಾಡ್ತೀರಲ್ಲ ಆ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಸ್ ಇರೋರಿಗೆ, ತುಂಬ ಜನಕ್ಕೆ ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ ಇರುತ್ತೆ, ಅಂಥವ್ರಿಗೆ ಕಿಡ್ನಿ ಸ್ಟೋನ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ಈ ಒಂದು ಉಪಾಯನ ನೀವು ಇನ್ನೊಂದು ವಿಷಯಕ್ಕೆ ಏನು ಬಳಸ್ಬೋದು ಅಂದರೆ ವಿಶೇಷವಾಗಿ ಈ ಒಂದು ಐರನ್ನ ಒಂದು ಕಮ್ಮಿ ಇರುತ್ತೆ. ಅಂದರೆ ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ತಾರೆ. ಐರನ್ನ ಅಂಶ ನಮ್ಮ ದೇಹದಲ್ಲಿ ಕಮ್ಮಿ ಇದೆ ಅಂದರೂ ಕೂಡ ನೀವು ಈ ಒಂದು ಉಪಾಯವನ್ನು ಮಾಡ್ಬೋದು. ನಿಮಗೆ ಸಾಕಷ್ಟು ಬೇಗ ನಿಮಗೆ ಆ ಡೆಫಿಷಿಯನ್ಸಿ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ದೊಡ್ಡ ಉಪಾಯ ಅಂತಲೇ ಹೇಳ್ಬೋದು. ತುಂಬ ಜನ ಇದಕ್ಕೆ ಟ್ಯಾಬ್ಲೆಟ್ಸ್ ತೊಗೊಳ್ತಿರ್ತಾರೆ ಐರನ್ ಡೆಫಿಷಿಯನ್ಸಿ ಇದೆ ಅಂತ. ಅದನ್ನು ಕೂಡ ಇದರಿಂದ ನೀವು ಕಮ್ಮಿ ಮಾಡ್ಕೊಬೋದು. ಅಂದರೆ ಡಿಫಿಷಿಯನ್ಸಿ ಇರೋದು ಅಂದರೆ ಐರನ್ನ ಅಂಶ ಏನಿರುತ್ತೆ ಅದು ನಿಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ ಇದರಿಂದ ಅಂತ ಹೇಳಲಾಗುತ್ತೆ. ಇನ್ನು ಮುಂದಿನದಾಗಿ ಕೆಲವೊಬ್ಬರಿಗೆ ಈ ಒಂದು ಹೊಟ್ಟೆ ನೋವಿನ ಒಂದು ಪ್ರಾಬ್ಲಮ್ ಇರುತ್ತೆ. ಅಂದರೆ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ತಿಂದರೂ ಕೂಡ ಹೊಟ್ಟೆ ನೋವು ಇರುತ್ತೆ ಅಥವಾ ಕಮ್ಮಿ ತಿಂದರೂ ಕೂಡ ಹೊಟ್ಟೆ ನೋವು ಇರುತ್ತೆ. ತುಂಬ ವಿಧಾನದಲ್ಲಿ ಹೊಟ್ಟೆ ನೋವು ಬರುತ್ತೆ ತುಂಬ ಜನಕ್ಕೆ. ಇಂಥವ್ರು ನೀವೇನು ಮಾಡಬೇಕು ಅಂದರೆ ವಿಶೇಷವಾಗಿ ಈ ಒಂದು ಹೂವನ್ನು ತೊಗೊಬೇಕಾಗುತ್ತೆ. ಒಂದು 2-3 ಹೂವನ್ನು ತೊಗೊಂಡು ಹೂವನ್ನು ನೀವು ಬಿಸಿನೀರಿನ ಜೊತೆ ಇದನ್ನು ಈ ಒಂದು ಹೂವನ್ನು ನೀವು ಹಾಕಬೇಕಾಗತ್ತೆ. 2-3 ಹೂವನ್ನು ಹಾಕಿ ಬಿಸಿನೀರು ಜೊತೆ ಕುದಿಸಿ ಆ ಒಂದು ರಸವನ್ನು ನೀವು ಸೋಸಿ ಕುಡಿಬೇಕಾಗುತ್ತೆ. ಎಲೆನೂ ಕೂಡ ಕುಡಿಬೇಕು ಅಂತಿಲ್ಲ. ಹಾಗಾಗಿ ಸೋಸಿ ನೀವು ಬರೀ ರಸವನ್ನು ಕುಡಿದ್ರೆ ಸಾಕು, ನಿಮಗೆ ಇರುವಂಥ ಒಂದು ಹೊಟ್ಟೆ ನೋವು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಇದರಿಂದ ನಿಮಗೆ ಬೇಗ ರಿಲೀಫ್ ಅನ್ನೋದು ನಿಮಗೆ ಸಿಗುತ್ತೆ. ಇನ್ನು ಇದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಉಪಾಯಗಳು ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಶಾಸ್ತ್ರಗಳಲ್ಲೂ ಕೂಡ ನಿಮಗೆ ಸಾಕಷ್ಟು ಒಂದು ಪೂಜೆ ಪುನಸ್ಕಾರಗಳಿಗೆ ವಿಶೇಷವಾಗಿ ದಾಸವಾಳ ಹೂವನ್ನು ಬಳಸಲಾಗುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಏಳಿಗೆ ಅನ್ನೋದು ಆಗ್ತಿಲ್ಲ, ಅಂದರೆ ನಿಮಗೆ ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆ ಒಂದು ಕೆಲಸ ನಿಮಗೆ ಆಗಬರಲ್ಲ ಅನ್ನೋದು, ಅಥವಾ ನೀವು ಏನೇ ಒಂದು ಕಷ್ಟಪಟ್ಟರೂ ಕೂಡ ನಿಮ್ಮ ಕೈಯಲ್ಲಿ ಹಣ ನಿಲ್ತಿಲ್ಲ, ಅಥವಾ ಯಾವುದೇ ಒಂದು ಕಾಮನ್ ಪ್ರಾಬ್ಲಮ್ಸ್ಗಳಿರುತ್ತೆ ತುಂಬ ಜನಕ್ಕೆ. ಇಂಥ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ದಾಸವಾಳ ಗಿಡದ ಒಂದು ಉಪಾಯವನ್ನು, ದಾಸವಾಳ ಹೂವಿನ ಒಂದು ಉಪಾಯವನ್ನು ಮಾಡಬೇಕಾಗತ್ತೆ. ಯಾವ ರೀತಿ ನೀವು ಈ ಒಂದು ಉಪಾಯನ ಮಾಡಬೇಕು ಅಂದರೆ ನೀವು ಪ್ರತಿದಿನ ಅಂದರೆ ನಿಮಗೆ 3 ತಿಂಗಳ ಕಾಲ ನೀವು ಪ್ರತಿದಿನ ಏನು ಮಾಡಬೇಕು ಅಂದರೆ ಯಾವ್ದಾದ್ರು ನಿಮ್ಮ ಮನೆ ಹತ್ರ ಇರುವಂಥ ಒಂದು ಆಂಜನೇಯ ಸ್ವಾಮಿಯ ಒಂದು ದೇವಾಲಯ ಇರುತ್ತೆ ನಿಮ್ಮ ಮನೆ ಹತ್ರ. ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ನೀವೇನು ಮಾಡಬೇಕು ಅಂದರೆ ಈ ಒಂದು ಹೂವನ್ನು ದೇವರಿಗೆ ಅರ್ಪಿಸಬೇಕಾಗತ್ತೆ. ದೇವರಿಗೆ ನೀವು ಕೊಡಬೇಕಾಗತ್ತೆ. ಮುಡಿಸಿ ಅಂತ ದೇವರಿಗೆ ಕೊಡಿ. ಒಂದೇ ಒಂದು ಹೂ ಸಾಕು, ನೀವು ಜಾಸ್ತಿ ಏನು ಕೊಡಬೇಕು ಅಂತಿಲ್ಲ. ಒಂದೇ ಒಂದು ದಾಸವಾಳ ಹೂ ಕೊಟ್ಟರೆ ಸಾಕು. ನಿಮ್ಮ ಮನೆ ಹತ್ರ ಗಿಡ ಇದ್ದರೆ ಅದರಿಂದನೇ ಕಿತ್ಕೊಡಿ ಅಥವಾ ಖರೀದಿಯನ್ನಾದರೂ ಮಾಡಿಕೊಡಿ. ನೀವು ಇದನ್ನು 3 ತಿಂಗಳುಗಳ ಕಾಲ ನೀವು ಮಾಡ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಇರುವಂಥ ಯಾವುದೇ ಒಂದು ಕಷ್ಟಗಳಿದ್ರೂ ಅದು ನಿಮಗೆ ಆ 3 ತಿಂಗಳಲ್ಲೇ ಕಮ್ಮಿ ಆಗೋದನ್ನ ನೋಡ್ತೀರಾ ಅಂತಲೇ ಹೇಳ್ಬೋದು. ಇದು ಸಾಕಷ್ಟು ಒಂದು ಪವರ್ಫುಲ್ ಆದಂಥ ಒಂದು ಉಪಾಯ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ 3 ತಿಂಗಳ ಕಾಲ ತುಂಬ ದೊಡ್ಡದು ಅಂತಲೇ ಹೇಳ್ಬೋದು.
ಆದರೂ ಕೂಡ ನೀವು ಮಾಡ್ತೀರಾ ಕರೆಕ್ಟಾಗಿ, ನೀವು ಭಕ್ತಿಯಿಂದ 3 ತಿಂಗಳು ಈ ಒಂದು ಉಪಾಯನ ಮಾಡ್ತೀರಾ ಅಂದರೆ ನಿಮಗೆ ಇದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ನಿಮಗಿರುವಂಥ ಸಾಕಷ್ಟು ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ತುಂಬ ಜನಕ್ಕೆ ಇರುವಂತಹ ಒಂದು ಕಾಮನ್ ಪ್ರಾಬ್ಲಮ್ ಏನಂದರೆ ಈ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿರುವಂಥ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಆರ್ಥಿಕ ಪರಿಸ್ಥಿತಿಯ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಇಂಥವ್ರು ನೀವೇನು ಮಾಡ್ಬೋದು, ಈ ಒಂದು ದಾಸವಾಳ ಒಂದು ಹೂವಿನಿಂದ ಅಂದರೆ ವಿಶೇಷವಾಗಿ ಒಂದು ತಿಂಗಳು ಮಾಡಬೇಕಾಗುತ್ತೆ. ಇದು ಒಂದು ತಿಂಗಳ ಕಾಲ ನೀವೇನು ಮಾಡಬೇಕು ಅಂದರೆ ಪ್ರತಿ ಶುಕ್ರವಾರ ನೀವೇನು ಮಾಡ್ಕೊಂಡ್ರೆ 4 ಶುಕ್ರವಾರ ಏನೋ ಬರುತ್ತೆ, 4 ಶುಕ್ರವಾರಗಳ ಕಾಲ ನೀವೇನು ಮಾಡಬೇಕು ಅಂದರೆ ವಿಶೇಷವಾಗಿ 21 ಹೂವಿನ ಅಂದರೆ ದಾಸವಾಳ ಹೂವಿನ ಒಂದು ಹಾರ ಮಾಡಬೇಕಾಗತ್ತೆ. ಹಾರವನ್ನು ಮಾಡಿ ದೇವರಿಗೆ ನೀವು ಈ ಒಂದು ಹಾರವನ್ನು ಹಾಕಬೇಕಾಗತ್ತೆ. ಹಾಕಿದ ಮೇಲೆ ನೀವು ನಿಮ್ಮ ಒಂದು ಇಚ್ಛೆ ಅಂದರೆ ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಗೆ ರಿಲೇಟೆಡ್ ಆದಂಥ ಒಂದು ಇಚ್ಛೆ, ಅಂದರೆ ನಮಗೆ ಯಾವುದೋ ಒಂದು ಹಣ ಬರಬೇಕಾಗಿರುತ್ತೆ ಅಥವಾ ಯಾವುದಾದ್ರು ಒಂದು ಹಣಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ಸಮಸ್ಯೆ ಇರುತ್ತೆ, ಆ ಒಂದು ಸಮಸ್ಯೆಗಳನ್ನ ಕಮ್ಮಿ ಮಾಡಿಕೊಡು ದೇವ್ರೆ ಅಂತ ನೀವು ಕೇಳ್ಕೊಬೋದು. ಅಥವಾ ನಿಮಗೆ ಯಾವುದಾದ್ರು ಒಂದು ಹಣಕ್ಕೆ ಸಂಬಂಧಪಟ್ಟಂಥ ಒಂದು ಅವಶ್ಯಕತೆ ಇರುತ್ತೆ, ಈ ಒಂದು ಹಣ ಬರಬೇಕು ಅಥವಾ ಈ ಒಂದು ಹಣ ಬರಬೇಕು ಅಥವಾ ಏನೋ ಒಂದು ಇರುತ್ತೆ, ಅದನ್ನು ನೀವು ಕೇಳ್ಕೊಬೋದು. ಇದರಿಂದ ಏನಾಗುತ್ತೆ ಅಂದರೆ ಈ ಒಂದು ದಾಸವಾಳ ಅನ್ನೋದು ಲಕ್ಷ್ಮಿಗೂ ಕೂಡ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನಿಮಗೆ ಈ ರೀತಿಯಾದಂಥ 21 ಹೂವಿನ ಮಾಲೆಯನ್ನು ಮಾಡಿ ನೀವು ಹಾರವನ್ನು ಮಾಡಿ ಲಕ್ಷ್ಮೀ ದೇವಿಗೆ ನೀವು ಭಕ್ತಿಯಿಂದ ಅರ್ಪಿಸ್ತೀರಾ ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಆರ್ಥಿಕ ಪರಿಸ್ಥಿತಿ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಕೂಡ, ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಆದಷ್ಟು ಬೇಗ ಲಕ್ಷ್ಮಿ ಕಡಿಮೆ ಮಾಡಿಕೊಡ್ತಾಳೆ. ಆ ಒಂದು ಪ್ರಾಬ್ಲಮ್ ಇರೋವಂಥ ಸಿಚುವೇಶನ್ನ ನಿಮಗೆ ದೂರ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಈ ಒಂದು ಚಿಕ್ಕ ಉಪಾಯವನ್ನು ನೀವು ಮಿಸ್ ಮಾಡ್ಕೊಂಡೇ ಮಾಡಿ. ನಿಮಗೆ ಇದರಿಂದ ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. ದಾಸವಾಳ ಹೂವಿನಿಂದ ಇಷ್ಟೆಲ್ಲ ಉಪಾಯಗಳನ್ನ ಮಾಡ್ಬೋದು ಅನ್ನೋದು ಗೊತ್ತಿರೋದಿಲ್ಲ. ಈ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡಿದ್ದೀನಿ ಇವತ್ತು. ಯಾಕಂದರೆ ಅನೇಕ ಬಾರಿ ಏನಾಗುತ್ತೆ ಅಂದರೆ ನಮ್ಮ ಅಕ್ಕಪಕ್ಕ ಇರುವಂಥ ವಸ್ತುಗಳು ಅಥವಾ ಯಾವುದಾದ್ರು ವಿಚಾರಗಳಾಗಲಿ ನಾವು ಅದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಈ ಒಂದು ಕಾರಣದಿಂದಾಗಿ ನಮ್ಮ ಅಕ್ಕಪಕ್ಕ ಸುಲಭವಾಗಿ ಸಿಗುವಂಥ ವಸ್ತುಗಳಾಗಲಿ ಅಥವಾ ಸುಲಭವಾಗಿ ಕಿವಿಗೆ ಬೀಳುವಂಥ ವಿಷಯಗಳಾಗಲಿ ಇದರ ಮಹತ್ವಗಳು ನಮಗೆ ಗೊತ್ತಿರಬೇಕು ಅಂತ ಈ ಒಂದು ವಿಡಿಯೋನ ನಾನು ಮಾಡಿದ್ದೀನಿ. ಇನ್ನು ವಿಡಿಯೋ ಇಷ್ಟ ಆಗಿದ್ದರೆ ಇಲ್ಲಿವರೆಗೂ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಆದಷ್ಟು ಇಲ್ಲಿ ಸಿಗುವಂಥ ಎಲ್ಲ ಉಪಾಯಗಳು, ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಉಪಾಯಗಳನ್ನ ಹೇಳಿದ್ದೀನಿ. ಅದರಲ್ಲೂ ಕೂಡ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀನಿ. ವಿಶೇಷವಾಗಿ ನೀವು ಇದನ್ನು ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾಡಬೇಕು ಅಂತಿಲ್ಲ. ನಾನು ಈ ಟೀ ರೀತಿ ಯಾವ ರೀತಿ ಕುಡಿಬೋದು, ನೀವು ದಾಸವಾಳದ ಹೂವಿನ ಬಗ್ಗೆ ಹೇಳಿದೆ. ಅದನ್ನು ನೀವು ಪ್ರತಿದಿನ ಬೇಡ, ಅಟ್ಲೀಸ್ಟ್ ವಾರಕ್ಕೆ 1-2 ಸತಿ ಆದರೂ ನೀವು ಇದರ ಒಣಗಿಸ್ಬಿಟ್ಟು, ಈ ಹೂವನ್ನು ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ನೀವು ಯಾವ ರೀತಿ ಟೀ ಕುಡಿತೀರಾ ಆ ರೀತಿ ಇದನ್ನು ಕುಡಿದ್ರೆ
ತುಂಬಾ ಒಳ್ಳೆಯ ಲಾಭಗಳು ಸಿಗುತ್ತೆ. ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮಗೆ ಹೆಚ್ಚಾಗಿ ಬರೋದಿಲ್ಲ ಅಂತ ಹೇಳ್ಬೋದು. ಇನ್ನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂಚೆನೇ ಹೇಳಿದಾಗೆ ಜೈ ಶ್ರೀ ಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.